ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊತೀನಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 5 ಅಂದರೆ ಮೌರ್ಯ ಸಾಮ್ರಾಜ್ಯ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ನೀವು ಲಾಸ್ಟ್ ವಿಡಿಯೋದಲ್ಲಿ ಚಾಪ್ಟರ್ ನಂಬರ್ 4 ವಿದೇಶಿಗರ ದಾಳಿನ ನೋಡಿದ್ರಿ. ಸೊ ಅದೇ ರೀತಿ ಈಗ ಚಾಪ್ಟರ್ ನಂಬರ್ 5 ಮೌರ್ಯ ಸಾಮ್ರಾಜ್ಯ. ಸೊ ಸ್ನೇಹಿತರೆ, ಈ ಒಂದು ವೀಡಿಯೋಸ್ನಿಂದ ನಿಮಗೆ ಹೆಲ್ಪ್ ಆಗ್ತಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ, ಯಾವ ರೀತಿ ಬರ್ತಾ ಇದೆ ಅಂತ. ಹಾಗೆ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಸೊ ನೋಡೋಣ ಸ್ನೇಹಿತರೆ, ಈಗ ಮೌರ್ಯ ಸಾಮ್ರಾಜ್ಯ ಬಗ್ಗೆ ಈ ಚಾಪ್ಟರ್ನಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಮೌರ್ಯ ಎಂಪೈರ್ ಅಂತ ಕರೀತಾರೆ. ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ ಇದು. ಓಕೆ, ಮೌರ್ಯ ಸಾಮ್ರಾಜ್ಯ ಅನ್ನೋದು ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯ. ಭಾರತದ ಅತಿ ದೊಡ್ಡ ಸಾಮ್ರಾಜ್ಯ ಇದಾಗಿತ್ತಂತೆ. ಓಕೆ, ಸೊ ಈ ಒಂದು ಇದರ ರಾಜಧಾನಿ ಯಾವುದು? ಪಾಟಲಿಪುತ್ರ, ಇಂದಿನ ಪಾಟ್ನಾ. ಸೊ ಅದು ರಾಜಧಾನಿ. ಇವರ ಲಾಂಛನ ಯಾವುದು? ಮಯೂರ ಮತ್ತು ಧರ್ಮಚಕ್ರ. ಅಂದರೆ ಮಯೂರ ಅಂದರೆ ಏನಂದರೆ ಪಿಕಾಕ್. ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ ಅವರು. ಈ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ. ಸೊ ನೋಡೋಣ ನೆಕ್ಸ್ಟು, ಮೌರ್ಯರ ಅಧ್ಯಯನಕ್ಕೆ ಮೂಲಾಧಾರಗಳು ಯಾವ್ಯಾವು ಅಂತ. ಸೋರ್ಸಸ್ ಫಾರ್ ದ ಸ್ಟಡಿ ಆಫ್ ಮೌರ್ಯಾಸ್. ಯಾವ್ಯಾವ ಸೋರ್ಸಸ್ಸು? ಮೆಗಸ್ತನೀಸನ ಇಂಡಿಕಾ, ಅಂದರೆ ಮೆಗಾಸ್ಥೆನಿಸ್ ಇಂಡಿಕಾ ಅಂತ ಕರಿತೀವಿ. ಕೌಟಿಲ್ಯನ ಅರ್ಥಶಾಸ್ತ್ರ ಕೂಡ ಆಗಿರ್ಬೋದು. ವಿಶಾಖದತ್ತನ ಮುದ್ರಾ ರಾಕ್ಷಸ. ನಂದರನ್ನು ಸೋಲಿಸಿ ಚಂದ್ರಗುಪ್ತನು ಈ ಸಾಮ್ರಾಜ್ಯ ಸ್ಥಾಪಿಸಿದನೆಂದು ಹೇಳುತ್ತದೆ. ಸೊ ನೆಕ್ಸ್ಟ್, ಜೈನ ಮತ್ತು ಬುದ್ಧ ಸಾಹಿತ್ಯಗಳು ಕೂಡ ಹೌದು. ಸೊ ಅಶೋಕನ ಶಾಸನ ಕೂಡ ಹೌದು. ಸೊ ಮುಂದೆ ನೋಡೋಣ. ಈಗ ನಾವು ಚಂದ್ರಗುಪ್ತ ಮೌರ್ಯನ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬಿಫೋರ್ ಕ್ರಿಸ್ಟ್ 324ರಿಂದ 298. ಈತನನ್ನು ಸ್ಯಾಂಡ್ರೋಕಾಟಸ್ ಅಥವಾ ಆಂಡ್ರೋಕಾಟಸ್ ಎನ್ನುವರು. ಎಲಿಯಂ ಜೋನ್ಸ್ ಪತ್ತೆ ಹಚ್ಚಿದ್ದಾನೆ. ಓಕೆ, ಸೊ ಮೂಲ ಹಿಂದೂ ಸಿದ್ಧಾಂತದ ಪ್ರಕಾರ ನಂದರಾಜನ ಶೂದ್ರ ಪತ್ನಿ ಮುರಾದೇವಿಯ ಮಗ ಚಂದ್ರಗುಪ್ತ. ಜೈನ ಸಿದ್ಧಾಂತ ಪ್ರಕಾರ ಮೌರ್ಯ ಎಂಬ ಕುಲದಿಂದ ಮೌರ್ಯ ಎಂಬ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಸೊ ಬೌದ್ಧ ಸಿದ್ಧಾಂತದ ಪ್ರಕಾರ ಮೌರ್ಯಾಸ್ ಎಂಬ ಕ್ಷತ್ರಿಯ ಕುಲಕ್ಕೆ ಸೇರಿದವನು ಅಂತ ಇವರು ಹೇಳ್ತಾರೆ. ಚಂದ್ರಗುಪ್ತನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾರೆ. ಬಿಫೋರ್ ಕ್ರಿಸ್ಟ್ 323ರಲ್ಲಿ ಚಾಣಕ್ಯನ ಸಹಾಯದಿಂದ ಮಗಧ ಸಾಮ್ರಾಜ್ಯದ ನಂತರ ಕೊನೆಯ ದೊರೆ ಧನನಂದನನ್ನು ಕೊಂದು ಸಾಮ್ರಾಜ್ಯ ಸ್ಥಾಪಿಸಿದ. ಈತ ಅಖಿಲ ಭಾರತೀಯ ಮೊದಲ ದೊರೆ ಆಗಿರ್ತಾನೆ. ಭಾರತದ ಮೊದಲ ರಾಷ್ಟ್ರೀಯ ಚಕ್ರವರ್ತಿ ಯಾರು? ಚಂದ್ರಗುಪ್ತ ಮೌರ್ಯ. ಸೊ ಮಂತ್ರಿ ಆಗಿರ್ತಾರೆ, ಚಾಣಕ್ಯ ಆಗಿರ್ತಾರೆ. ಸೊ ಬಿಫೋರ್ ಕ್ರಿಸ್ಟ್ 315ರಲ್ಲಿ ಗುಜರಾತನ್ನು ವಶಪಡಿಸಿಕೊಂಡು ಅಲ್ಲಿ ಪುಷ್ಯಗುಪ್ತ ಎಂಬ ರಾಜ್ಯಪಾಲನನ್ನು ನೇಮಿಸ್ತಾರೆ. ಸೊ ಬಿಫೋರ್ ಕ್ರಿಸ್ಟ್ 305ರಲ್ಲಿ ಏನಾಗುತ್ತೆ? ಬ್ಯಾಬಿಲೋನಿಯಾದ ಸೆಲ್ಯೂಕಸನು ಭಾರತದ ಮೇಲೆ ದಾಳಿ ಮಾಡ್ತಾರೆ. ಬಿಫೋರ್ ಕ್ರಿಸ್ಟ್ 305 ಸಿಂಧೂ ನದಿ ಕಳಗ ಆಗುತ್ತೆ. ಓಕೆ, ಸೊ ಚಂದ್ರಗುಪ್ತ ಮೌರ್ಯ ಮತ್ತು ಸೆಲ್ಯೂಕಸ್. ಓಕೆ, ಇದು ಸಿಂಧೂ ನದಿ ಕಳಗ. ಸೆಲ್ಯೂಕಸನು ತನ್ನ ಮಗಳಾದ ಹೆಲೆನಳನ್ನು ಚಂದ್ರಗುಪ್ತನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಓಕೆ, ಚಂದ್ರಗುಪ್ತನು ಸೆಲ್ಯೂಕಸನಿಗೆ 500 ಯುದ್ಧ ಆನೆಗಳನ್ನು ಕಾಣಿಕೆಯಾಗಿ ನೀಡ್ತಾರೆ. ಭಾರತ ಅಂಡ್ ಸೆಲ್ಯೂಕಸನ ರಾಜ್ಯದ ನಡುವೆ ಹಿಂದೂ ಕುಶ್ ಪರ್ವತ ಗಡಿ ಆಯ್ತಂತೆ. ಓಕೆ, ಸೆಲ್ಯೂಕಸನು ತನ್ನ ರಾಯಭಾರಿ ಮೆಗಸ್ತನೀಸನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ. ಸೊ ಮೆಗಸ್ತನಿನ ಕೃತಿ ಯಾವುದಪ್ಪ ಅಂತಂದರೆ ಇಂಡಿಕಾ. ಓಕೆ, ಇದು ಗ್ರೀಕ್ ಭಾಷೆ, ಸರಿನಾ? ಚಂದ್ರಗುಪ್ತ ಮೌರ್ಯನ ಕಾಲದ ನಗರಾಡಳಿತವನ್ನು ವಿವರಿಸುತ್ತದೆ. ಯಾವ ರೀತಿ ಇರುತ್ತೆ ಅಂತ ಈಗ ನೋಡೋಣ. ಈ ಗ್ರಂಥದ ಪ್ರಕಾರ ಮೌರ್ಯರ ಸಮಾಜವನ್ನು ವರ್ಗವಾಗಿ ಮಾಡಲಾಗಿತ್ತು. ಓಕೆ, ಚಂದ್ರಗುಪ್ತನ ಕೊನೆಯ ದಿನಗಳು ಯಾವ ರೀತಿ ಇತ್ತು ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಭದ್ರಬಾಹು ಎಂಬ ಜೈನ ಮುನಿಯ ಪ್ರಭಾವದಿಂದಾಗಿ ಜೈನ ಧರ್ಮ ಸ್ವೀಕರಿಸಿ ರಾಜ್ಯಾಡಳಿತವನ್ನು ತನ್ನ ಮಗ ಯಾರಪ್ಪ? ಬಿಂದುಸಾರನಿಗೆ. ಸೊ ಬಿಂದುಸಾರನಿಗೆ ಬಿಟ್ಟುಕೊಟ್ಟು
ಭದ್ರಬಾಹುವಿನೊಂದಿಗೆ ಶ್ರವಣ ಬೆಳಗೊಳಕ್ಕೆ ಬಂದು ನೆಲೆಸಿದ. ಎಲ್ಲಿ? ಚಂದ್ರಗಿರಿ ಪರ್ವತದಲ್ಲಿ. ಅಲ್ಲಿಯೇ ಚಂದ್ರಗುಪ್ತ ಬಸದಿ ಕೂಡ ನಿರ್ಮಿಸಿದ. ಸಲ್ಲೇಖನ ವ್ರತ ಆಚರಿಸಿ ನಿರ್ವಾಣ ಹೊಂದಿದ ಅಂತ ಹೇಳ್ತಾರೆ. ಚಂದ್ರಗುಪ್ತನಿಂದಾಗಲೇ ದಕ್ಷಿಣ ಭಾರತಕ್ಕೆ ಜೈನ ಧರ್ಮ ಪರಿಚಯವಾಗಿದ್ದಂತೆ. ಸೊ ಯಾರಿಂದ? ಚಂದ್ರಗುಪ್ತರಿಂದ. ಸೊ ನೆಕ್ಸ್ಟ್ ನೋಡೋಣ, ಬಿಂದುಸಾರ. ಬಿಫೋರ್ ಕ್ರಿಸ್ಟ್ 298ರಿಂದ 273. ಯಾರು? ಬಿಂದುಸಾರ ಅಂತ. ಚಂದ್ರಗುಪ್ತ ಮೌರ್ಯನ ಮಗ. ತಾಯಿ ದುರ್ಧರ ಆಗಿರ್ತಾರೆ. ಸೊ ಬಿರುದು ಇವರಿಗೆ ಏನು ಸಿಗುತ್ತೆ? ಅಮಿತಾಘಾತ ಅಂದರೆ ಶತ್ರು ನಾಶಕ ಅಂತ ಬಿರುದು ಸಿಗುತ್ತೆ. ಇವನು ಸಿರಿಯಾದ ರಾಜ ಆ್ಯಂಟಿಯೋಕಸ್ನೊಂದಿಗೆ ಸಂಬಂಧ ಹೊಂದಿದ್ದನು. ಆ್ಯಂಟಿಯೋಕಸ್ ತನ್ನ ರಾಯಭಾರಿ ಡಯಾಮೊಕಸ್ನನ್ನು ಬಿಂದುಸಾರನ ಆಸ್ಥಾನಕ್ಕೆ ಕಳುಹಿಸಿದ್ದ. ಅನುಸರಿಸಿದ ಧರ್ಮ ಯಾವುದಪ್ಪ ಅಂದರೆ ಆಜೀವಿಕ ಅಂತ. ಓಕೆ, ಈತನಿಗೆ 101 ಜನ ಮಕ್ಕಳಿದ್ದರು. ಹಿರಿಯ ಮಗನ ಹೆಸರು ಸುಶೀಮ ಅಂತ. ಓಕೆ, ನೆನ್ಪಿಡ್ಕೊಳ್ಳಿ ಇದನ್ನು. ಬಿಂದುಸಾರನು ದಖನ್ ಪ್ರವೇಶವನ್ನು ಆಕ್ರಮಿಸಿಕೊಂಡಿದ್ದಂತೆ. ಓಕೆ, ಯಾವ ಪ್ರದೇಶ? ದಖನ್. ಸೊ ನೆಕ್ಸ್ಟ್ ನೋಡೋಣ, ಅಶೋಕ ಮಹಾಶಯ. ಓಕೆ, ಅಶೋಕ್ ದ ಗ್ರೇಟ್ ಅಂತ. ಸೊ 273ರಿಂದ 232. ಈತ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಆಗ್ತಾನೆ ಸ್ನೇಹಿತರೆ. ಸೊ ಅವರ ತಂದೆ ಹೆಸರು ಬಂದು ಬಿಂದುಸಾರ, ತಾಯಿ ಹೆಸರು ಬಂದು ಸುಭದ್ರಾಂಗಿ. ಓಕೆ, ಬಿಂದುಸಾರನ ಆಡಳಿತಾವಧಿಯಲ್ಲಿ ಈತನು ತಕ್ಷಶಿಲಾ ಮತ್ತು ಉಜ್ಜಯಿನಿಯ ರಾಜ್ಯಪಾಲಾಗಿರ್ತಾನೆ. ಓಕೆ, ಅಶೋಕನು ಮೊದಲು ಚಂಡಾಶೋಕ ಅಂದರೆ ಕ್ರೂರಾಶೋಕನಾಗಿದ್ದು ತಿರ್ಷ ಒಬ್ಬನನ್ನು ಬಿಟ್ಟು ಉಳಿದ 99 ಸಹೋದರರನ್ನು ಹತ್ಯೆ ಮಾಡಿ ಬಿಫೋರ್ ಕ್ರಿಸ್ಟ್ 269ರಲ್ಲಿ ಪಟ್ಟಾಭಿಷೇಕ ಮಾಡಿಕೊಂಡನು. ಓಕೆ, ಯಾವಾಗಂದರೆ 269. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ರಾಣಿಯರು ಯಾರಿದ್ರು? ಮಹಾದೇವಿ, ಅಸಂಧಿಮಿತ್ರ, ಕಾರವಾಕಿ, ಇವಳ ಮಗ ತಿವಾರ ಅಶೋಕನ ಶಾಸನಗಳಲ್ಲಿ ಕಂಡುಬರುವ ಹೆಸರುಗಳು. ಪಟ್ಟಾಭಿಷೇಕವಾದ 8 ವರ್ಷಗಳ ನಂತರ ಕಲಿಂಗದ ಮೇಲೆ ದಾಳಿ ಮಾಡ್ತಾನಂತೆ. ಸೊ 8 ವರ್ಷ ಆದಮೇಲೆ. ಕಲಿಂಗ ಅಂದರೆ ಇಂದಿನ ಒಡಿಶಾ. ಓಕೆ, ಕಲಿಂಗದ ಮೇಲೆ ದಾಳಿ ಮಾಡುವ ಉದ್ದೇಶ. ದಕ್ಷಿಣ ಭಾರತದ ಚೋಳ ಮತ್ತು ಪಾಂಡ್ಯರೊಂದಿಗೆ ಉತ್ತಮ ಸಂಬಂಧನ ಹೊಂದಿದ್ದ. ಮೌರ್ಯರು ಭಾರತದ ಹೃದಯ ಭಾಗದಲ್ಲಿದ್ದ ಕಲಿಂಗವೊಂದನ್ನು ಗೆದ್ದರೆ ಸಾಮ್ರಾಜ್ಯ ವಿಸ್ತರಣೆಗಾಗಿ ಬೇರೆ ಯುದ್ಧ ಮಾಡುವ ಅಗತ್ಯವಿರಲಿಲ್ಲ. ಅದಲ್ಲದೆ ಕಲಿಂಗವು ಶ್ರೀಮಂತ ಪ್ರದೇಶ ಆಗಿರ್ತಂತೆ. ಸೊ ಕಲಿಂಗ ಯುದ್ಧ ಎಲ್ಲಾಯಿತು, ಏನಾಯಿತು ನೋಡೋಣ. ಸೊ ಅಶೋಕ ಮತ್ತು ಶುದ್ಧ ಧರ್ಮ ಅನಂತ ಪದ್ಮನಾಭನ ಕಲಿಂಗದ ರಾಜ. ಸೊ ಯುದ್ಧ ನಡೆದ ಸ್ಥಳ ಸ್ನೇಹಿತರೆ ಎಲ್ಲಿ ಆಯಿತು? ಒಡಿಶಾದಲ್ಲಿ ಮಹಾನದಿ ಮತ್ತು ಗೋದಾವರಿ ನದಿಯ ಮಧ್ಯದಲ್ಲಿ ದಯಾ ನದಿಯ ದಡದಲ್ಲಿ ಧೌಲಿ ಎಂಬ ಪ್ರದೇಶದಲ್ಲಿ ಈ ಒಂದು ಯುದ್ಧ ನಡೆಯುತ್ತೆ. ಕಲಿಂಗ ಯುದ್ಧವು ಅಶೋಕನ ಪ್ರಥಮ ಹಾಗೂ ಕೊನೆಯ ಯುದ್ಧ. ಓಕೆ, ಅಶೋಕನ 13ನೆಯ ಬಂಡೆಗಲ್ಲು ಶಾಸನವು ಒಡಿಶಾದ ಧೌಲಿ ಮತ್ತು ಜೌಗಡದಲ್ಲಿಂದು ಕಲಿಂಗ ಯುದ್ಧದ ಕುರಿತು ವಿವರಿಸುತ್ತದೆ. ಸೊ ಇದರ ಪರಿಣಾಮ ಏನಾಯಿತು? ಈ ಒಂದು ಯುದ್ಧದಿಂದ 1,00,000 ಜನರ ಹತ್ಯೆ ಆಯಿತು. ಓಕೆ, ಸೊ 1,00,000 ಜನರ ಬಂಧನ ಕೂಡ ಆಯ್ತು ಇಲ್ಲಿ. ಚಂಡಾಶೋಕನು ಧರ್ಮಾಶೋಕನಾದ. ಅಶೋಕನು ದಿಗ್ವಿಜಯವನ್ನು ಬಿಟ್ಟು ಧರ್ಮ ವಿಜಯದ ಕಡೆಗೆ ಹೊರಟನು. ಸೊ ಸ್ನೇಹಿತರೆ, ಇಲ್ಲಿ 1,00,000 ಜನರ ಹತ್ಯೆ ಆಯಿತು ಅಂತ ಹೇಳಿದ್ನಲ್ಲ. ಸೊ ಅದೇ ರೀತಿ 1,50,000 ಜನರ ಅಂದರೆ 1,50,000 ಜನರ ಬಂಧನ ಕೂಡ ಆಗುತ್ತೆ. ಸೊ ಮುಂದೆ ನೋಡೋಣ, ಅಶೋಕ ಮತ್ತು ಬೌದ್ಧ ಧರ್ಮ ಯಾವ ರೀತಿ ಇತ್ತು ಅಂತ. ಅಶೋಕನು ಮೊದಲು ಶೈವ ಧರ್ಮಿಯಾಗಿದ್ದು ಬುದ್ಧ ಭಿಕ್ಷು ನಿಗ್ರೋಧನ ಅಂದರೆ ಉಪಗುಪ್ತನಿಂದ ಪ್ರಭಾವಿತನಾಗಿ ಬೌದ್ಧ ಧರ್ಮನ ಸ್ವೀಕರಿಸ್ತಾರೆ. ಬೌದ್ಧ ಧರ್ಮವನ್ನು ರಾಜಧರ್ಮವಾಗಿ ಘೋಷಿಸಿದ.
ಯಜ್ಞ ಯಾಗಾದಿಗಳಿಗಾಗಿ ಮಾಡುತ್ತಿದ್ದ ಪ್ರಾಣಿ ಬಲಿಯನ್ನು ನಿಷೇಧಿಸಿದ. ಅಂದರೆ ಅಹಿಂಸಾ ಪರಮೋಧರ್ಮ ಎಂಬ ತತ್ವವನ್ನು ಅಳವಡಿಸಿಕೊಂಡ. ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಧರ್ಮ ಮಹಾಮಾತ್ರರು ಎಂಬ ಅಧಿಕಾರಿಗಳನ್ನು ನೇಮಕ ಮಾಡಿದ. ಸೊ ಧರ್ಮ ಪ್ರಚಾರಕ್ಕಾಗಿ ಮೊದಲನೇದು ಮಹಾದೇವ ಅಂದರೆ ಮೈಸೂರಿಗೆ, ರಕ್ಷಿತ ಅಂತ ಬನವಾಸಿಗೆ, ಮಹಾರಕ್ಷಿತ ಅಂತ ಗ್ರೀಕ್ಗೆ ಕಳುಹಿಸಿದ್ದ. ಸೊ ಈ ಒಂದು ಧರ್ಮ ಪ್ರಚಾರವನ್ನು ಮಾಡ್ಕೊಂಡು ಬನ್ನಿ ಅಂತ. ಓಕೆ, ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಘಮಿತ್ರೆಯನ್ನು ಬೌದ್ಧ ಧರ್ಮ ಪ್ರಚಾರಕ್ಕಾಗಿ ಶ್ರೀಲಂಕಾಕ್ಕೆ ಕಳಿಸಿದಂತೆ. ಓಕೆ, ಅಲ್ಲಿನ ದೊರೆ ದೇವನಾಂಪ್ರಿಯ ತಿಸ್ಸ ಇವರನ್ನು ಸ್ವಾಗತಿಸಿದ್ದ ಅಂತ ಹೇಳ್ತಾರೆ. ಸೊ ನೋಡೋಣ ಈಗ ಮೂರನೇ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಾಯಿತು. ಸ್ಥಳ ಪಾಟಲಿಪುತ್ರದಲ್ಲಾಯಿತು. ಅಧ್ಯಕ್ಷ ಬಂದು ಮೊಗ್ಗಲಿಪುತ್ತ ತಿಸ್ಸ ಅಂತ. ಬೌದ್ಧ ಧರ್ಮೀಯರಲ್ಲಿ ಉಂಟಾಗಿದ್ದ ಭಿನ್ನಾಭಿಪ್ರಾಯ ನಿವಾರಿಸಿದ ಎಲ್ಲ ಬೌದ್ಧ ಭಿಕ್ಷುಗಳ ಸೇರಿ ಅಭಿಧಮ್ಮ ಪಿಟಕವನ್ನು ರಚಿಸ್ತಾರೆ. ಎಲ್ಲಿ? ಮೂರನೇ ಬೌದ್ಧ ಧರ್ಮ ಸಮ್ಮೇಳನದಲ್ಲಿ. ಎಲ್ಲಿ ನಡೀತು? ಪಾಟಲಿಪುತ್ರದಲ್ಲಿ. ಯಾರು ಅಧ್ಯಕ್ಷರಾಗಿದ್ದರು? ಮೊಗ್ಗಲಿಪುತ್ತ ತಿಸ್ಸ ಅಂತ. ಅಶೋಕನ ಪ್ರಕಾರ ಧಮ್ಮ ಅಂದರೆ ಏನು? ಅಹಿಂಸೆ, ಪರಮ ಸಹಿಷ್ಣುತೆ, ಮಾತಾಪಿತರಿಗೆ ವಿಧೇಯತೆ, ಬ್ರಾಹ್ಮಣರಿಗೆ ಗುರುಗಳಿಗೆ ಗೌರವ, ಮಿತ್ರರಿಗೆ ಉದಾರತೆ, ಸೇವಕ ವರ್ಗದವರೊಂದಿಗೆ ಮಾನವೀಯ ನಡವಳಿಕೆ ಮತ್ತು ಎಲ್ಲರೊಂದಿಗೆ ಉದಾರ ಪ್ರವೃತ್ತಿ, ನೆರೆಹೊರೆಯವರೊಂದಿಗೆ ಸಹೋದರ ಭಾವನೆ ಆಗಿತ್ತು. ಸೊ ಅವರಿಗೆ ಬಿರುದು ಯಾವುದು ಸಿಕ್ತು? ದೇವನಾಂಪ್ರಿಯ ಅಂತ, ಪ್ರಿಯದರ್ಶಿ ಅಂತ ಅಂದರೆ ಬರಾಬರ್ ಶಾಸನದಲ್ಲಿ ಸಿಕ್ತು, ಬುದ್ಧ ಚಕ್ರವರ್ತಿ ಅಂತ ಸಿಕ್ತು, ಎರಡನೇ ಬುದ್ಧ ಅಂತ ಕೂಡ ಅವರಿಗೆ ಬಿರುದು ಸಿಕ್ತು. ಸೊ ಈಗ ಅಶೋಕನ ಶಾಸನಗಳನ್ನು ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಅಶೋಕನನ್ನು ಶಿಲಾಶಾಸನಗಳ ರಾಜ, ಶಿಲಾಶಾಸನಗಳ ಪಿತಾಮಹ ಮತ್ತು ಸ್ವರ್ಣಕಾರಕ ಅಂತ ಕೂಡ ಇವನ್ನ ಕರೀತಾರೆ. 53 ಶಾಸನಗಳು ದೊರೆತಿವೆ ಅಂತೆ. ಓಕೆ, ಲಿಪಿ ಬ್ರಾಹ್ಮಿ ಮತ್ತು ಕುರೋಷ್ಟಿಯಲ್ಲಿ ಇದೆ ಈ ಒಂದು ಅಶೋಕನ ಶಾಸನಗಳು. ಓಕೆ, 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಎಂಬಾತ ಮೊದಲ ಬಾರಿಗೆ ಅಶೋಕನ ಶಾಸನ ಸಂಶೋಧಿಸಿದಂತೆ. ಯಾರಪ್ಪ? ಜೇಮ್ಸ್ ಪ್ರಿನ್ಸೆಪ್ ಅಂತ 1837ರಲ್ಲಿ. ಅಶೋಕನ ಶಾಸನ ರಚನೆಕಾರ ಯಾರು? ಉಪಗುಪ್ತ ಅಂತ. ಅಶೋಕನ ಶಾಸನಗಳ ಶಿಲ್ಪಿ ಚಪ್ಪಡ ಅಂತ ಬರುತ್ತೆ. ಓಕೆ, ಶಾಸನಗಳ ಭಾಷೆ ಹೆಂಗಿತ್ತು ಅಂದರೆ ಪ್ರಾಕೃತವಾಗಿತ್ತು, ಅರೇಬಿಕಲ್ಲಿತ್ತು, ಸಂಸ್ಕೃತದಲ್ಲಿತ್ತು ಮತ್ತು ಪರ್ಷಿಯನ್ ಭಾಷೆಯಲ್ಲಿ ಇದ್ವು. ಬ್ರಾಹ್ಮಿ ಲಿಪಿ ಅಂದರೆ ಎಡದಿಂದ ಬಲಕ್ಕೆ ಬರೆಯಲ್ಪಡುತ್ತೆ. ಸೊ ಲೆಫ್ಟಿಂದ ರೈಟಿಗೆ. ಓಕೆ, ಕುರೋಷ್ಟಿ ಲಿಪಿ ಅಂದರೆ ಹೆಂಗಿತ್ತು? ಬಲದಿಂದ ಎಡಕ್ಕೆ, ಈ ರೀತಿ. ಓಕೆ, ಸೊ ಬ್ರಾಹ್ಮಿ ಲಿಪಿ ಅಂತ ಒಂದಿದೆ, ಕುರೋಷ್ಟಿ ಲಿಪಿ ಅಂತ ಒಂದಿದೆ. ಈಗ ನೋಡೋಣ ಶಿಲಾಶಾಸನಗಳು. ಮೊದಲ ಶಾಸನ ಎಲ್ಲಿತ್ತು? ಕಾಶ್ಮೀರದ ಪಹಜಾನಗಿರಿಯಲ್ಲಿ ದೊರೆತಿದೆ ಅಂತೆ. ಮೂರನೇ ಶಿಲಾಶಾಸನ ಮಸ್ಕಿ ಅಂದರೆ ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿದೆ. ಸೊ ಭಾಷೆ ಎಲ್ಲಿದೆ? ಸಂಸ್ಕೃತದಲ್ಲಿದೆ. ಸಂಶೋಧನೆ ಯಾವಾಗಾಯಿತು? 1915. ಬೀಡನ್. ಲಿಪಿ ಬ್ರಾಹ್ಮಿಯಲ್ಲಿತ್ತು. ಈ ಶಾಸನ ಅಶೋಕನನ್ನು ದೇವನಾಂಪ್ರಿಯ ಅಶೋಕಸ, ದೇವರಿಗೆ ಪ್ರಿಯವಾದವನು ಎಂದು ಕರೆದಿದೆ. ಇದು ಅಶೋಕನ ಹೆಸರುಗಳಿಗೆ ಸಂಬಂಧಿಸಿದ ಗೊಂದಲಗಳಿಗೆ ತೆರೆಯನ್ನು ಎಳೆಯಿತು. ಈ ಶಾಸನದ ಪ್ರಕಾರ ಕರ್ನಾಟಕದಲ್ಲಿ ಅಶೋಕನ 4 ಉಪಪ್ರಾಂತ್ಯ ಇತ್ತಂತೆ. ಓಕೆ, ಈಗ ಯಾವ್ದು ನೋಡೋಣ? ಸುವರ್ಣಗಿರಿ, ಕನಕಗಿರಿ ಕೊಪ್ಪಳ ಅಲ್ಲಿದೆ, ಇಸಿಲ ಅಂತ, ಬ್ರಹ್ಮಗಿರಿ ಚಿತ್ರದುರ್ಗ, ತೊಸಲಿ, ಓಕೆ, ಮತ್ತು ಸಂಪ. ಈಗ 6ನೇ ಶಿಲಾಶಾಸನ ಬಗ್ಗೆ ನೋಡೋಣ. ಈ ಶಾಸನದಲ್ಲಿ ಪ್ರಜೆಗಳ ಹಿತವೇ ನನ್ನ ಹಿತ, ಪ್ರಜೆಗಳೆಲ್ಲ ನನ್ನ ಮಕ್ಕಳು ಎಂದು ಹೇಳಿದ್ದಾನೆ. ಈ ಸೆಂಟೆನ್ಸ್. ಓಕೆ, ಎಷ್ಟನೇದು? 6ನೇದಲ್ಲಿ. ಈಗ ಕಲಿಂಗ ಶಾಸನ ಬಗ್ಗೆ ನೋಡೋಣ ಸ್ನೇಹಿತರೆ. ಢೌಲಿ ಒಡಿಶಾದಲ್ಲಿ, ಜೌಗಡ ಅಂತ ಹೇಳಿದ್ನಲ್ಲ ಅದು ಒಡಿಶಾದಲ್ಲಿ. ಸೊ ನೆಕ್ಸ್ಟ್ ಗುಹಾ ಶಾಸನಗಳು. ಬರಾಬರ್ ಬೆಟ್ಟ ಅಂತ
ನಾಗಾರ್ಜುನ ಬೆಟ್ಟ ಅಂತ. ಗುಹಾ ಶಾಸನಗಳು, ಸ್ವರ್ಣಾರ್ಥ ಸ್ತಂಭ ಶಾಸನಗಳು. ರುಮ್ಮಿಂದೈ, ಇಲ್ಲಿ ಬುದ್ಧ ಜನಿಸಿದ ಎಂದು ಹೇಳುತ್ತೆ ಈ ಶಾಸನದಲ್ಲಿ. ಸೊ ನಿಗ್ಲಿವ ಅಂತ ಇನ್ನೊಂದು. ಓಕೆ. ಗೌಣ ಸ್ತಂಭ ಶಾಸನಗಳು. ಸಾಂಚಿ ಮಧ್ಯಪ್ರದೇಶ್, ಅಲಹಾಬಾದ್ UP, ಪ್ರಯಾಗ UK, ಸಾರನಾಥ್ UPಯಲ್ಲಿ ಗೌಣ ಸ್ತಂಭ ಶಾಸನಗಳು. ಸೊ ಈ ಒಂದು ಶಾಸನಗಳ ಮಹತ್ವ: ಸಾಮ್ರಾಜ್ಯದ ವಿಸ್ತಾರ, ಧರ್ಮದ ಸಾರವನ್ನು ತಿಳಿಸಲಿಕ್ಕೆ, ವಿದೇಶ ಸಂಬಂಧ, ಆಡಳಿತ, ಅಶೋಕನ ವ್ಯಕ್ತಿತ್ವ, ಮೌರ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳಲು ಇವೆಲ್ಲ ಹೆಲ್ಪ್ ಆಗುತ್ತೆ. ಓಕೆ. ಅದರ ಮಹತ್ವ. ಅಶೋಕನ ಕಲಾಪ್ರೇಮ ಹೆಂಗಿತ್ತು ನೋಡೋಣ. ಉತ್ತರ ಪ್ರದೇಶದ ಸಾರನಾಥದಲ್ಲಿರುವ ಸ್ತಂಭವನ್ನು ಬುದ್ಧನ ಪ್ರಥಮ ಪ್ರವಚನದ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿದೆ. ಈ ಸ್ತಂಭದ ಶಿರೋಭಾಗದಲ್ಲಿ 4 ಸಿಂಹಗಳು, ಅದರ ಕೆಳಗಡೆ ವೃಷಭ ಆನೆ ಹಾಗೂ ಕುದುರೆ ಕೂಡ ಇದೆ ಅಂತೆ. ಅವುಗಳ ಮಧ್ಯೆ ಧರ್ಮಚಕ್ರವಿದೆ. ಆದರೆ ಕೆಳಗೆ ಅಧೋಮುಖವಾಗಿ ಕಮಲದ ಚಿತ್ರ ಕೂಡ ಇದೆ. ಇದನ್ನು ನಮ್ಮ ರಾಷ್ಟ್ರ ಲಾಂಛನವಾಗಿ ಅಳವಡಿಸಿಕೊಳ್ಳಲಾಗಿದೆ. ಓಕೆ. ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ. ಸೊ ನಮ್ಮ ರಾಷ್ಟ್ರ ಲಾಂಛನ ಬಗ್ಗೆ ಕೇಳಿದ್ರೆ ಇಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಅಶೋಕನು ದೇಶದಂತೆ 84,000 ಸ್ತೂಪಗಳನ್ನು ನಿರ್ಮಿಸ್ತಾನೆ. ಮಧ್ಯಪ್ರದೇಶದ ಸಾಂಚಿಯಲ್ಲಿ ಅತಿ ದೊಡ್ಡ ಸ್ತೂಪವನ್ನು ನಿರ್ಮಿಸಿದ. ಅತಿ ದೊಡ್ಡದು ಎಲ್ಲಿದೆ ಅಂತಂದರೆ ಮಧ್ಯಪ್ರದೇಶದ ಸಾಂಚಿ. ಸೊ ಅಶೋಕನ ನಿಧನ ಯಾವಾಗಾಯಿತೋ ಕ್ರಿಸ್ತಪೂರ್ವ 232ರಲ್ಲಿ. ಅವರ ಉತ್ತರಾಧಿಕಾರಿಗಳು ಯಾರಿದ್ದರು? ತಿವಾರ ಅಂದರೆ ಮಕ್ಕಳು, ಶಾಸನದಲ್ಲಿ ಕಂಡುಬರುವ ಹೆಸರು. ಜಲೌಕ ಅವರು ಮಕ್ಕಳು. ಕುನಾಲ ಮಕ್ಕಳು, ಕುರುಡ ರಾಜ ಅಂತ ಕರೀತಾರೆ. ಸಂಪ್ರತಿ ಅಂದರೆ ಅವರು ಮೊಮ್ಮಗ, ಜೈನ ಧರ್ಮೀಯರಾಗಿರ್ತಾರೆ. ದಶರಥ, ಬೃಹದ್ರಥ, ಸೊ ಇವರು ಕೊನೆಯ ತೊರೆ ಆಗಿರ್ತಾರೆ. ಈಗ ಮೌರ್ಯರ ಆಡಳಿತ ಯಾವ ರೀತಿ ಇತ್ತು? ಸೊ ಕೇಂದ್ರ ಆಡಳಿತ ಯಾವ ರೀತಿ ಇತ್ತು? ರಾಜನೇ ಸಾಮ್ರಾಜ್ಯದ ಸರ್ವೋಚ್ಚ ಅಧಿಕಾರಿ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಮುಖ್ಯಸ್ಥರಾಗಿದ್ದರು. ಯಾರು? ರಾಜ. ಆಡಳಿತವೆಲ್ಲವೂ ರಾಜನ ಕಡೆಗೆ ಕೇಂದ್ರೀಕೃತವಾಗಿತ್ತು. ಸಪ್ತಾಂಗಗಳು: ರಾಜ, ಅಮಾತ್ಯ, ಕೋಶ, ಬಲ, ದುರ್ಗ, ಜನಪದ, ಮಿತ್ರ. ಇವು ಸಪ್ತಾಂಗಗಳು. ಬೃಹತ್ ಮಂತ್ರಿಮಂಡಲ ವ್ಯವಸ್ಥೆ ಇತ್ತು. ಸೊ ಸ್ನೇಹಿತರೆ, ಈಗ ಸಚಿವಾಲಯಗಳನ್ನ ನೋಡೋಣ. ಅಕ್ಷಪಟಲಾಧ್ಯಕ್ಷ ಅಕೌಂಟೆಂಟ್, ಸನ್ನಿಧಾತ ಅಂದರೆ ಖಜಾನೆ, ಕೋಷ್ಟಗಾರ ಅಂದರೆ ಖಜಾನೆ, ಆಕರಾಧ್ಯಕ್ಷ ಗಣಿ, ಸುವರ್ಣಾಧ್ಯಕ್ಷ ಬಂಗಾರ, ಕುಪ್ಯಾಧ್ಯಕ್ಷ ಅರಣ್ಯ, ಲವಣಾಧ್ಯಕ್ಷ ಅಂದರೆ ಉಪ್ಪು, ಪಣ್ಯಾಧ್ಯಕ್ಷ ಅಂದರೆ ವಾಣಿಜ್ಯ, ಸೂತ್ರಾಧ್ಯಕ್ಷ ಅಂದರೆ ಜವಳಿ, ಸೀತಾಧ್ಯಕ್ಷ ಅಂದರೆ ಕೃಷಿ, ಸುರಾಧ್ಯಕ್ಷ ಅಂದರೆ ಅಬಕಾರಿ, ನವಾಧ್ಯಕ್ಷ ಅಂದರೆ ಜಲ ಸಾರಿಗೆ, ಮುದ್ರಾಧ್ಯಕ್ಷ ಅಂದರೆ ಸರಕಾರಿ ದಾಖಲೆ, ಪಟ್ಟಣಾಧ್ಯಕ್ಷ ಅಂದರೆ ಕೋಟೆ. ಇಷ್ಟು 14 ಇದಾವಲ್ಲ, ಇವು ಸಚಿವಾಲಯಗಳು. ಓಕೆ, ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟು ಪ್ರಾಂತ್ಯಾಡಳಿತ. ಓಕೆ, ಸೊ ಇಲ್ಲಿ 5 ಪ್ರಾಂತ್ಯಗಳಿರ್ತವೆ. ಕೇಂದ್ರ ಪಥ ಅಂದರೆ ಮಗಧ, ಉತ್ತರ ಪಥ ತಕ್ಷಶಿಲ, ಪ್ರಜಾಪಥ ಅಂದರೆ ಕಲಿಂಗ ಮತ್ತು ತೋಸಾಲಿ, ದಕ್ಷಿಣ ಪಥ ಅಂದರೆ ಸುವರ್ಣಗಿರಿ, ಆವಂತಿ ಪಥ ಉಜ್ಜಯಿನಿ. ರಾಜ ಕುಟುಂಬದ ಪ್ರತಿನಿಧಿಗಳು ಪ್ರಾಂತ್ಯಾಡಳಿತ ನೋಡಿಕೊಳ್ಳುತ್ತಿದ್ದರು. ಯಾರು? ರಾಜ ಕುಟುಂಬದ ಪ್ರತಿನಿಧಿಗಳು. ಈಗ ಜಿಲ್ಲಾಡಳಿತ ನೋಡೋಣ ಸ್ನೇಹಿತರೆ. ಪ್ರಾದೇಶಿಕ ಜಿಲ್ಲೆಯ ಆಡಳಿತಾಧಿಕಾರಿ 5 ವರ್ಷಕ್ಕೊಮ್ಮೆ ರಾಜ್ಯ ಪ್ರವಾಸ ಮಾಡ್ತಾರೆ. ರಜುಕಾಂತ ಅಧಿಕಾರಿ, ಕಂದಾಯ ವಸೂಲಿ. ಓಕೆ, ಇವರು ನ್ಯಾಯ ತೀರ್ಮಾನ ಮಾಡ್ತಿದ್ರು. ಯುಕ್ತ ಕಾನೂನು ಸುವ್ಯವಸ್ಥೆ ಅಧಿಕಾರಿ. ಇವಿಷ್ಟು ಜಿಲ್ಲಾಡಳಿತ. ಓಕೆ, ಈಗ ನ್ಯಾಯಾಡಳಿತ. ರಾಜನೇ ಸರ್ವೋಚ್ಚ ನ್ಯಾಯಾಧೀಶ. ಸೊ 2 ನ್ಯಾಯಾಲಯ ಇದ್ವಂತೆ. ಧರ್ಮಾಸ್ತಿಯ
ಸಿವಿಲ್ ನ್ಯಾಯಾಲಯ ಅಂತ ಕರೀತಾರೆ. ಕಂಟಕ ಶೋಧನ ಕ್ರಿಮಿನಲ್ ನ್ಯಾಯಾಲಯ. ಸೊ ಇವು 2 ನ್ಯಾಯಾಲಯ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಸೊ ಸೇನಾಡಳಿತ, ಆರ್ಮಿ. ಮೌರ್ಯರು ಚತುರಂಗ ಬಲವನ್ನು ಹೊಂದಿದ್ರು. ಗೂಢಚಾರರು, ಅದರಲ್ಲಿ 2 ಬರ್ತವೆ. ಸಂಚಾರಹ ಅಂದರೆ ಸಂಚಾರಿ ಗೂಢಚಾರಿ, ಸಸ್ತೇಫ್ ಅಂದರೆ ಸ್ಥಿರ ಗೂಢಚಾರಿ. ಕೌಟಿಲ್ಯನ ಪ್ರಕಾರ ಗೂಢಪುರುಷ ಎಂಬ ಗೂಢಚಾರರಿದ್ರಂತೆ. ಸೊ ನೆಕ್ಸ್ಟ್ ನೋಡೋಣ, ಗ್ರಾಮಾಡಳಿತ. ಸೊ ಗ್ರಾಮ ಆಡಳಿತ ಯಾವ ರೀತಿ ಇತ್ತು ಅಂದರೆ, ಆಡಳಿತದ ಪ್ರಾಥಮಿಕ ಘಟಕ ಗ್ರಾಮ ಆಗಿತ್ತು. ಗ್ರಾಮದ ಮುಖ್ಯಸ್ಥ ಜನರಿಂದ ಆಯ್ಕೆ, ಅಂದರೆ ಅವ್ರನ್ನ ಗ್ರಾಮಿಕ ಅಂತ ಕರಿತಿದ್ರು. 10 ಗ್ರಾಮಗಳ ಮುಖ್ಯಸ್ಥವನ್ನು ಗೋಪ ಅಂತ ಕರೀತಾರೆ. 100 ಗ್ರಾಮಗಳ ಮುಖ್ಯಸ್ಥನ ಸ್ಥಾನಿಕ ಅಂತ ಹೇಳ್ತಿದ್ರು. ಚಂದ್ರಗುಪ್ತ ಮೌರ್ಯನು ಗುಜರಾತಿನ ಗಿರ್ನಾರಿನಲ್ಲಿ ಸುದರ್ಶನ ಕೆರೆಯನ್ನು ನಿರ್ಮಿಸಿದ. ಅಶೋಕನು ಅದಕ್ಕೆ ಕಾಲುವೆಯನ್ನು ನಿರ್ಮಿಸ್ತಾನೆ. ಪ್ರಪಂಚದಲ್ಲಿ ಜನಗಣತಿ ಆರಂಭಿಸಿದ 2ನೇ ರಾಷ್ಟ್ರ ಭಾರತ. ಓಕೆ, ಜನಗಣತಿ ಆರಂಭಿಸಿದ ಮೊದಲ ರಾಷ್ಟ್ರ ರೋಮ್. ಅಲ್ಲಿನ ರಾಜ ಸರ್ವೀಸಸ್ 6ನೇ ಶತಮಾನದಲ್ಲಿ ಜನಗಣತಿಯನ್ನು ಆರಂಭಿಸಿದಂತೆ. ನಾಗರಿಕ ಅಂದರೆ ಮೌರ್ಯರ ಕಾಲದಲ್ಲಿ ಜನಗಣತಿ ಅಧಿಕಾರಿಯನ್ನು ಏನಂತ ಕರಿತಾ ಇದ್ರು, ನಾಗರಿಕ ಅಂತ ಕರಿತಿದ್ರು. ಸೊ ಅವರ ಟೈಮಲ್ಲಿ ನಾಣ್ಯಗಳು ಹೇಗಿತ್ತು, ಚಿನ್ನ ನಿಷ್ಕ, ಬೆಳ್ಳಿ ಪಣನ, ತಾಮ್ರ ಕಷಾಪಣ ಆ್ಯಂಡ್ ಕಾಕಿಣಿ ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಈಗ ಅವರ ಕಾಲದಲ್ಲಿ ಸಾಹಿತ್ಯ ಯಾವ ರೀತಿ ಇತ್ತು, ಮೆಗಸ್ತನಿಸ್, ಇಂಡಿಕಾ, ಗ್ರೀಕ್, ಭದ್ರಬಾಹು, ಕಲ್ಪಸೂತ್ರ, ಪತಂಜಲಿ ಮಹಾಭಾಷ್ಯ ಆಗಿತ್ತು, ಪಾಣಿನಿ ಅಷ್ಟಾಧ್ಯಾಯಿ. ಓಕೆ, ಇವು ಸಾಹಿತ್ಯಗಳು. ಕೌಟಿಲ್ಯ ಅಥವಾ ಚಾಣಕ್ಯ, ವಿಷ್ಣುಗುಪ್ತ, ಅದು ಸಾಹಿತ್ಯ ಅರ್ಥಶಾಸ್ತ್ರ. 1909ರಲ್ಲಿ ಮೈಸೂರಿನ ಓರಿಯೆಂಟಲ್ ಗ್ರಂಥಾಲಯದಿಂದ ಆರ್ ಶ್ಯಾಮಶಾಸ್ತ್ರಿಯವರು ಇಂಗ್ಲೀಷ್ಗೆ ಭಾಷಾಂತರಿಸಿ ಪ್ರಕಟಿಸಿದ್ರಂತೆ. ಯಾವಾಗ? 1909ರಲ್ಲಿ. ಇದು ರಾಜ್ಯಾಡಳಿತ ಕುರಿತು ವಿವರಿಸುತ್ತೆ. ಚಾಣಕ್ಯನನ್ನು ಭಾರತದ ಮೆಕಾವಲಿ ಎನ್ನುವರು. ಅರ್ಥಶಾಸ್ತ್ರ ಗ್ರಂಥವನ್ನು ಮೆಕಾವಲಿಯ ಪ್ರಿನ್ಸ್ ಗ್ರಂಥಕ್ಕೆ ಹೋಲಿಸಲಾಗಿದೆ ಅಂತೆ. ಓಕೆ, ಸೊ ಸ್ನೇಹಿತರೆ, ಈಗ ನೋಡೋಣ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು. ಸೊ ಇಷ್ಟೋ ತನಕ ನಾವು ಶಾಸನದ ಬಗ್ಗೆ ಹೇಳ್ತಾ ಇದ್ವಲ್ಲ, ಈಗ ನಾವು ಅದನ್ನು ಕಾಲಮ್ ಮಾಡಿದ್ದೀನಿ. ಓಕೆ, ಸೊ ಕ್ರಮ ಸಂಖ್ಯೆ, ಜಿಲ್ಲೆ, ಶಾಸನಗಳು, ಸಂಶೋಧಕ. ಓಕೆ, ನಂಬರ್ 1 ಯಾವ ಜಿಲ್ಲೆ? ಚಿತ್ರದುರ್ಗ ತಗೊಳ್ಳೋಣ. ಬ್ರಹ್ಮಗಿರಿ, ಸಿದ್ದಾಪುರ, ಜಟಿಂಗ, ರಾಮೇಶ್ವರ, ಇಲ್ಲಿ ಶಾಸನಗಳಿವೆ. ಸೊ ಅದನ್ನು ಯಾರು ಕಂಡುಹಿಡಿದಿದ್ದೋ? BL ರೈಸ್ 1892ರಲ್ಲಿ ಸಂಶೋಧಕರು. ನೆಕ್ಸ್ಟ್ ಜಿಲ್ಲೆ ನೋಡಿದ್ರೆ ಬಳ್ಳಾರಿ. ಉದಯಗೋಳ ಅಂದರೆ ನಿಟ್ಟೂರು, ಅವರು ಸಂಶೋಧಕರು ಯಾರು? ಶ್ರೀನಾಥ. ಯಾವಾಗ? 1977. ಸೊ ನೆಕ್ಸ್ಟ್ ಜಿಲ್ಲೆ ರಾಯಚೂರು. ಶಾಸನಗಳು ಇಲ್ಲಿತ್ತು ಮಸ್ಕಿಯಲ್ಲಿ. ಸಂಶೋಧಕರು ಯಾರು? C. ಬೀಡನ್ ಅಂತ 1915ರಲ್ಲಿ ಮಾಡಿದರು. ಸೊ ನೆಕ್ಸ್ಟು ಕೊಪ್ಪಳ. ಶಾಸನಗಳು ಎಲ್ಲಿ ಸಿಗ್ತವೆ? ಗವಿಮಠ, ಪಾಲ್ಕಿಗುಂಡ ಅಂತ. ಓಕೆ, ಅದನ್ನು ಯಾರು ಸಂಶೋಧನೆ ಮಾಡಿದ್ದು? ನಾರಾಯಣರಾವ್ 1931ರಲ್ಲಿ. ಸೊ ಕೊನೆಯದಾಗಿ ಇಲ್ಲಿ ಕಲಬುರಗಿ, ಅದು ಶಾಸನಗಳಲ್ಲಿ ಸನ್ನತಿ ಅಂತ. ಓಕೆ, ಸಂಶೋಧಕರು ಯಾರು ಅಂತ ನೇಮ್ ಇಲ್ಲ. ಓಕೆ, 1915ರಲ್ಲಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಚಾಪ್ಟರ್ 5 ಮೌರ್ಯ ಸಾಮ್ರಾಜ್ಯ ಅಂತ ನೋಡಿದ್ರೆ. ಆಯಿತಾ? ಇಷ್ಟ ಇದೆ ಅಂದ್ಕೋತೀನಿ. ಸೊ ಮೌರ್ಯ ಸಾಮ್ರಾಜ್ಯ ಇಷ್ಟ ಆಗಿದ್ದರೆ ಲೈಕು, ಶೇರು, ಕಮೆಂಟ್ ಕೂಡ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಎಲ್ಲರಿಗೂ ಶೇರ್ ಮಾಡಿ. ಸೊ ಈ ರೀತಿ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.